ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಅಂದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಕನ್ನಡ ಅಧ್ಯಯನ ಸಂಸ್ಥೆ ಹಾಗೂ ಪಾಲಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆಯ ಸಹಯೋಗದಲ್ಲಿ ಕನ್ನಡ ಭಾಷಾಭಿವೃದ್ಧಿಯ ಯೋಜನೆಯ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕದ ರಾಷ್ಟ್ರೀಯ ಸಾಹಿತ್ಯೋತ್ಸವದ ಮೊದಲ ದಿನದ ಉದ್ಘಾಟನೆಯ ನಂತರದ ಎರಡನೇ ಗೋಷ್ಠಿ ಕವಿ ಕಾವ್ಯ ಸ್ಪಂದನ. ಈ ಗೋಷ್ಠಿಗೆ ಎಲ್ಲ ಸಹೃದಯ ಕೇಳುಗ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಈ ಕವಿ ಕಾವ್ಯ ಸ್ಪಂದನ ಗೋಷ್ಠಿಯಲ್ಲಿ ವೇದಿಕೆ ಮೇಲೆ ನನ್ನ ಜೊತೆಗೆ 4 ಕವಿಮಿತ್ರರಿದ್ದಾರೆ. ಆ 4 ಕವಿಮಿತ್ರರನ್ನು ನಿಮಗೆ ಪರಿಚಯಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ನನ್ನ ಪಕ್ಕದಲ್ಲಿರುವಂಥವರು ಡಾಕ್ಟರ್ ಟಿ ಯಲ್ಲಪ್ಪ ಸರ್ ಅವರು, ಕವಿಗಳು, ವಿಮರ್ಶಕರು ಹಾಗೂ ಕನ್ನಡದ ಪ್ರಾಧ್ಯಾಪಕರು. KR ಪುರಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಕನ್ನಡ ಸ್ನಾತಕೋತ್ತರ ಅಧ್ಯಯನ ವಿಭಾಗ ಮತ್ತು ಸಂಶೋಧನಾ ಕೇಂದ್ರದ ಸಂಯೋಜಕರಾಗಿ PhD ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಡಲಿಗೆ ಕಳಿಸಿದ ದೀಪ, ಚಿಟ್ಟೆ ಮತ್ತು ಜೀವಯಾನ, ನವಿಲಿಗೆ ಬಿದ್ದ ಕತ್ತಲ ಕನಸು, ಕಣ್ಣ ಪಾಪಿಗೆ ಬೆಳಕು ಎನ್ನುವಂತಹ 4 ಕವಿತಾ ಸಂಕಲನಗಳನ್ನು ಅವರು ಹೊರತಂದಿದ್ದಾರೆ. ಹಾಗೆಯೇ ಪ್ರಬಂಧ ಸಂಕಲನ, ಸಂಶೋಧನಾ ಗ್ರಂಥ, ಹೀಗೆ ಬೇರೆ ಬೇರೆ ಪ್ರಕಾರದ ಸಾಹಿತ್ಯದಲ್ಲೂ ಅವರ ಸೇವೆ ಇದೆ. ಕಡಲಿಗೆ ಕಳಿಸಿದ ದೀಪ ಎನ್ನುವಂತಹ ಕವನ ಸಂಕಲನ, ಆಂಕ್ಲೆಟ್ಸ್ ಎನ್ನುವಂತಹ ಹೆಸರಿನಲ್ಲಿ ಇಂಗ್ಲೀಷಿಗೆ ಅನುವಾದಗೊಂಡದ್ದು ತುಂಬ ಹೆಚ್ಚುಗಾರಿಕೆ. ಆ ಕಾರಣಕ್ಕಾಗಿ ನಾನು ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಅಭಿನಂದಿಸ್ತೇನೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕವಿಗೋಷ್ಠಿಗಳಲ್ಲಿ, ಸಮ್ಮೇಳನಗಳಲ್ಲಿ, ವಿಚಾರ ಸಂಕಿರಣಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಇವರ ಕವಿತೆಗಳು 7ನೇ ತರಗತಿ ಮತ್ತು 8ನೇ ತರಗತಿಯ CBSE ಮತ್ತು 9ನೇ ತರಗತಿಯ ಸ್ಟೇಟ್ ಸಿಲೆಬಸ್ನಲ್ಲಿ ಹಾಗೂ ದ್ವಿತೀಯ PUC ಕನ್ನಡ ಪಠ್ಯಗಳಲ್ಲಿ ಇವರ ಕವಿತೆಗಳು ಪಠ್ಯಗಳಾಗಿವೆ. ಬೆಂಗಳೂರು, ಬೆಳಗಾವಿ, ತುಮಕೂರು ಮತ್ತು ಜೈನ್ ವಿಶ್ವವಿದ್ಯಾಲಯದಲ್ಲೂ ಕೂಡ ಇವರ ಪದವಿ ತರಗತಿಗಳಿಗೂ ಕೂಡ ಪಠ್ಯ ಆಗಿದ್ದನ್ನು ನಾವು ನೋಡ್ತೇವೆ. 2015ರಲ್ಲಿ ಗೋವಾದಲ್ಲಿ ನಡೆದಂತಹ ಭಾರತದ 22 ಭಾಷೆಗಳ 72 ಕವಿಗಳು 72 ಗಂಟೆ ಸತತವಾಗಿ ಕಾವ್ಯವನ್ನು ವಾಚಿಸಿ ನಿರ್ಮಿಸಿದಂಥ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇವರು ಕವಿತೆಯನ್ನು ವಾಚಿಸಿದ್ದಾರೆ. ಈಗ ಅವರ ಕವಿತಾ ವಾಚನ ಹಾಗೂ ಆ ಕವಿತೆಯ ಆಶಯ ಅವರಿಂದ ಈಗ ಕೇಳೋಣ. ವೇದಿಕೆಯ ಮೇಲಿನ ಕವಿಗಳಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಕಾವ್ಯ ಪ್ರೇಮಿಗಳಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕವಿತೆಯ ಶೀರ್ಷಿಕೆ ಗಾಯಗಳ ಹಾಡು. ಕವಿತೆ ಆಯ್ಕೆ ಮಾಡಿಕೊಳ್ಳುವುದರ ಹಿಂದೆ ಕವಿತೆಯನ್ನು ಕೇಳಿದ ನಂತರ ಸಾಂದರ್ಭಿಕವಾದ ರಾಜಕೀಯ ಇರ್ಬೋದೇನೋ ಅಂತ ನಿಮ್ಗೆ ಅನ್ನಿಸ್ಬೋದು. ಈ ಕ್ಷಣಕ್ಕೆ ಈ ಕವಿತೆ ಓದಬೇಕು ಅನ್ನಿಸ್ತು, ಅಷ್ಟೇ ಬಿಟ್ಟು ಈ ಕವಿತೆಯನ್ನೇ ಬರೆದು ಅಂದರೆ 15 ವರ್ಷಗಳ ಹಿಂದೆ ಬರೆದ ಈ ಕವಿತೆ ವಸ್ತುವಿನಿಂದ ಆಚೆಗೆ ಈ ಕವಿ ಹೊರಳಿಲ್ವೇನೋ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ನನ್ನ ಕವಿತೆಗಳ 4 ಕವಿತಾ ಸಂಕಲನಗಳ ವಸ್ತುವನ್ನು ಗಮನಿಸಿದರೆ ದಲಿತ ಸಮುದಾಯದ ವ್ಯಕ್ತಿಯೊಬ್ಬನು ಬರೆಯಬಹುದಾದ ಎಲ್ಲ ಸಾಧ್ಯತೆಗಳನ್ನು ನನ್ನ ಕವಿತೆಯಲ್ಲಿ ನಾನು ಪ್ರಯೋಗಶೀಲವಾಗಿ ಮಾಡಿದ್ದಾಗಲೂ ಈ ಕವಿತೆಯನ್ನು ನಾನು ಓದ್ತಾ ಇದ್ದೀನಿ. ಆನಂತರ ಅದನ್ನು ವಿವರಿಸ್ತೀನಿ. ಗಾಯಗಳ ಹಾಡು. ಗಾಯಗಳು ನರಳುವುದಿಲ್ಲ, ಗಾಯಗಳು ನರಳುವುದಿಲ್ಲ, ನನ್ನದು ಗಾಯಗಳ ಹಾಡು. ನೋಡಿ ನೋಡಿ ಮೈ ಮನದ ತುಂಬೆಲ್ಲ ಹಸಿ ಹಸಿ ಗಾಯಗಳು. ಕೆಲವು ದೋರೆಗಳು, ಇನ್ನೂ ಕೆಲವು ಪರಿಪಕ್ವತೆಯ ಸಿದ್ಧಿಗೆ 3 ಗೇಣು ದೂರದಲ್ಲಿ ಕಾದಿರುವ
ತನಿವಣ್ಣ ತಪಸ್ವಿಗಳು. ನೋಡಿ, ಮೈಮನದ ತುಂಬೆಲ್ಲ ಹಸಿ ಹಸಿ ಗಾಯಗಳು, ಕೆಲವು ದೋರೆಗಳು, ಇನ್ನೂ ಕೆಲವು ಪರಿಪಕ್ವತೆಯ ಸಿದ್ಧಿಗೆ ಮೂರೇಗೇಣು ದೂರದಲ್ಲಿ ಕಾದಿರುವ ತನಿವಣ್ಣ ತಪಸ್ವಿಗಳು. ನನ್ನ ಗಾಯಗಳ ಮಾತು ಬಿಡಿ ಸ್ವಾಮಿ, ನನ್ನ ಗಾಯಗಳ ಮಾತು ಬಿಡಿ ಸ್ವಾಮಿ. ನನ್ನ ಅಪ್ಪನವೋ ಶತಮಾನೋತ್ಸವದ ಸಂಭ್ರಮ ಕಂಡ ಗಾಯಗಳು, ಚರಿತ್ರೆ ಇಲ್ಲದ, ಮುಖಮೂತಿ ಇಲ್ಲದ ಮುಖೇಡಿ ಗಾಯಗಳು, ಒಳಗೇ ಬೇಕುದಿವ ಕೀವು ರಕ್ತದಿ ಬಾತುಕೊಂಡ ಒಳಗುದಿಯ ಗಾಯಗಳು, ಏರಿಲ್ಲದ ಬೇನೆಯಲ್ಲಿ ಬೇರಿಲ್ಲದೆ ನೋವ ನುಂಗುವ ಭಾವಗಳು. 2. ನಾನು ನನ್ನ ಅಪ್ಪನ ಗಾಯಗಳ ವಾರಸುದಾರ. ನಾನು ನನ್ನ ಅಪ್ಪನ ಗಾಯಗಳ ವಾರಸುದಾರ, ಅಪ್ಪ ಅವರಪ್ಪನ ಗಾಯಗಳ ವಾರಸುದಾರ. ಇದು ಅಪ್ಪನಪ್ಪಗಳಿಂದ ತಲೆ ತಲೆಗೆ ಬಂದ ತಲಾಂತರದ ಗಾಯಗಳ ಇನಾಮತಿ. ಕೆಲವು ಮಾಸದ ನೆನಪಿನ ಬರೆಗಳು, ಕೆಲವು ಮಾಸದ ಕೆಲವು ಮಾಸದ ನೆನಪಿನ ಬರೆಗಳು, ದವಾಖಾನೆಯ ಮದ್ದನೊಲ್ಲದ ಪಾಯಿಖಾನೆಯ ವ್ರಣಗಳು, ಚರಿತ್ರೆಯ ಬೀಸಿನಲ್ಲಿ ಕತ್ತರಿಸಲ್ಪಟ್ಟ ರಾಜಗಾಯಗಳು, ಹಕೀಮರ ಕೈಗುಣದ ಮರ್ಜಿಗೊಗ್ಗದೆ ಶತಮಾನದ ನೋವ ಶಪಿಸುತ್ತಾ ಕೊತನೆ ಕುದಿದರೂ ಬೇಯಲೊಲ್ಲದೆ ತಕ್ಕ ಪಕ್ಕನೆ ಕುಣಿವ ನನ್ನ ಜನಾಂಗದ ಮರ್ಮಾಂಗದ ತುಕಡಗಳು. ಭಾಗ 3. ಓ ಅಲ್ಲಾಹು, ಈ ನನ್ನ ಗಾಯಗಳ ಬಿಸ್ಮಿಲ್ಲಾ ಮಾಡಿ ಹಲಾಲ್ ಕಟ್ ಮಾಡಿಬಿಡು. ನಮ್ಮ ಬದುಕಿನೊಳಗೆ ಚೆಲ್ಲಾಟವಾಡಿರುವ ಸೈತಾನ ಸಮಾಜದ ಸೋಗಲಾಡಿತನದ ಮೇಜವಾನಿಗೆ ಕುರ್ಬಾನಿಯಾಗಲಿ ಯಾ ಬಿರಿಯಾನಿಯಾಗಲಿ. 4. ನನ್ನ ಉರಿದು ತಿನ್ನುವ ಚಾಕಣದ ಅಂಗಡಿಗಳಿಗೆ ನನ್ನ ಗಾಯಗಳ ಕೀವು ನೆತ್ತರು ಚರುಬಿ ಬಿಕರಿಯಾಗಲಿ. ನನ್ನ ಉರಿದು ತಿನ್ನುವ ಚಾಕಣದ ಅಂಗಡಿಗಳಿಗೆ ನನ್ನ ಗಾಯಗಳ ಕೀವು ನೆತ್ತರು ಏನು ಮೈಕಿದು ಹಲೋ. ನನ್ನ ಉರಿದು ತಿನ್ನುವ ಚಾಕಣದ ಅಂಗಡಿಗಳಿಗೆ ನನ್ನ ಗಾಯಗಳ ಕೀವು ನೆತ್ತರು ಚರುಬಿ ಬಿಕರಿಯಾಗಲಿ. ಅಲ್ಲಿಂದ ನನ್ನ ರವರವಷ್ಟೇ ಕರಿಕಲು ಮಾಡಿದ ಜಾತಿಯ ಕಮಟು ವಾಸನೆ ಸನಾತನಿಗಳ ಮೂಗ ನಡರಿ ಹೊಟ್ಟೆ ತೊಳಸಿ ಶತಮಾನಗಳ ಪಾಪದ ಕೊಡ ತುಂಬಿ ತುಳುಕಲಿ. ಓ ದೇವರೇ, ಆತ್ಮದ ಗಟರುಗಳಲ್ಲಿ ಪಾಚಿಗಟ್ಟಿದ ದಿವ್ಯ ಮಂತ್ರಗಳ ನಾತವ ಗುಡಿಸಿ ಬಿಡುವ ಶುಚಿಯಾದ ಪರಕೆಯೊಂದನ್ನು ನನಗೇ ಕರುಣಿಸು. ಓ ದೇವರೇ, ಆತ್ಮದ ಗಟರುಗಳಲ್ಲಿ ಪಾಚಿಗಟ್ಟಿದ ದಿವ್ಯ ಮಂತ್ರಗಳ ನಾತವ ಗುಡಿಸಿ ಬಿಡುವ ಶುಚಿಯಾದ ಪರಕೆಯೊಂದನ್ನು ನನಗೆ ಕರುಣಿಸು. ಅವರಿಗಂಟಿದ ಈ ದಿವ್ಯ ಮಲಮೂತ್ರಗಳ ಶುಭ್ರಗೊಳಿಸುವ ಜಗದ ಜಲಗಾರನ ಕೆಲಸ. ಧನ್ಯವಾದ. ನಂದು ಚಿಕ್ಕ ಕವಿತೆ ಓದ್ಬೋದಾ? ಇಲ್ಲ, ಎರಡೂ ಕವಿತೆಗಳು ಬೇರು ಒಂದೇ ಆಗಿರೋದ್ರಿಂದ ಇನ್ನೊಂದು ಸಣ್ಣ ಕವಿತೆ ಓದ್ಬಿಟ್ಟು ಒಟ್ಟಿಗೆ ಮಾತಾಡ್ತೀನಿ. ಮತ್ತೊಂದು ಕವಿತೆ, ಶಾಪಗ್ರಸ್ತ ದೇವದೂತನ ಸ್ವಗತ. ಸತ್ತ ಹಸುವಿನ ಹಣೆಯ ಮೇಲೆ ಹಸಿದ ಒಲೆಯನ ಹೆಸರು ಬರೆದು, ಸತ್ತ ಹಸುವಿನ ಹಣೆಯ ಮೇಲೆ ಹಸಿದ ಒಲೆಯನ ಹೆಸರು ಬರೆದು ದ್ಯಾವರು ಭೂಮಿಗೆ ಕಳುಹಿಸಿದ ಶಾಪಗ್ರಸ್ತ ದೇವದೂತನು ನಾನು. ಈದ ಬಾಣಂತಿನ ಈ ಹಸಿವ ತಾಳದೆ ತನ್ನ ಕುನ್ನಿಯ ತಾನೇ ತಿಂದು ಹಸಿದೊಡಲ ಒರೆವಂತೆ ದೆಸೆ ದೆಸೆಗೆ ಕಂಗಾಲಾಗಿ ಹಸಿದು ಕೈಚಾಚಿ ನೆಲಕ್ಕೆ ಬೋರಲು ಬಿದ್ದು ಅಲುಬುತ್ತಿದ್ದೇನೆ ಓರಂತೆ. ಒಡಲುಗೊಂಡವನೆಂದು ಉಸಿಯಲಾರೆ ಹಸಿವೆಯೆಂದು ಅವರಿವರ ಅನ್ನವ ಕಸಿಯಲಾರೆ. ಹಸಿದಿರಲಾರದೆ ಹಸುವ ತಿಂದೆ ಒಲಸು ತಿಂದವನೆಂದು ಒಲೆಯನೆಂದಿರಿ ನನ್ನ. 33 ಕೋಟಿ ದೇವರುಗಳ ತನ್ನ ಮೈಯಲ್ಲಿ ಹಾಲು ತುಂಬಿದ ಕೆಚ್ಚಲಲ್ಲಿ ಏನು ತುಂಬಿದ ಬಾಲದಲ್ಲಿ ಮಡಗಿಕೊಂಡೇ ಸತ್ತ ಹಸುವಿನ ಮುದಿಯಣವ ತಿಂದ ಶತಮಾನದ ಹಸಿವು ನನಗೆ.
ಹಸಿದ ಒಲೆಯನ ಹೊಟ್ಟೆಯ ಮೇಲೆ ಸತ್ತದನಗಳ ಹೆಸರು ಬರೆದು ದ್ಯಾವರು ಅಂಟಿಸಿದ ಬರಹವನ್ನು ಅಳಿಸಬಾರದು ಯಾರು. ಹಸಿದ ಒಲೆಯನ ಹೊಟ್ಟೆಯ ಮೇಲೆ ಸತ್ತದನಗಳ ಹೆಸರು ಬರೆದು ದೇವರು ಅಂಟಿಸಿದ ಬರಹವನ್ನು ಅಳಿಸಬಾರದು ಯಾರು. ಭೂಸುರರ ಕಣ್ಣ ಪಾಸಲೆಯ ರಕ್ಕಸರು ನಾವು, ಅವರ ದೇವ ಸಂಪ್ರೀತಿಯ ಯಜ್ಞಕುಂಡಗಳಲ್ಲಿ ಬಲಿಪಶುಗಳು, ನಮ್ಮ ಬೆವರು ನೆತ್ತರುಗಳೇ ಸಮಿತ್ತುಗಳು. ಕೇಳಬಾರದು ಅನ್ನವನ್ನು ನಾವು ಅನ್ನ ಕಾಣದ ಅಬ್ಬೆಪಾರಿಗಳು, ಕೇಳಬಾರದು ಅನ್ನವನ್ನು ನಾವು ಅನ್ನ ಕಾಣದ ಅಬ್ಬೆಪಾರಿಗಳು, ನಮ್ಮ ತಟ್ಟೆಯ ತುಂಬ ದೇವರ ಹೆಣಗಳೇ ಅನ್ನದ ಅಗುಳುಗಳು. ಧನ್ಯವಾದ. ಆತ್ಮೀಯರೇ, ನನ್ನ ಸುಮಾರು 3 ದಶಕಗಳ ಕಾವ್ಯರಚನೆಯ ಈ ಯಾನದಲ್ಲಿ ನಾನು ಸುಮಾರು 4 ಕವಿತಾ ಸಂಕಲನಗಳನ್ನು ಬರೆದಿದ್ದೇನೆ. ಮೊದಲನೆಯದು ಕಡಲಿಗೆ ಕಳಿಸಿದ ದೀಪ, ಎರಡನೆಯದು ಚಿಟ್ಟೆ ಮತ್ತು ಜೀವಯಾನ, ಮೂರನೆಯದು ನವಿಲಿಗೆ ಬಿದ್ದ ಕತ್ತಲ ಕನಸು ಮತ್ತು ಕಣ್ಣಪಾಪೆಯ ಬೆಳಕು, ನಾಲ್ಕನೆಯದು. ನಾನು ಈಗ ತಮ್ಮ ಮುಂದೆ ವಾಚಿಸಿದ 2 ಕವಿತೆಗಳು ನವಿಲಿಗೆ ಬಿದ್ದ ಕತ್ತಲ ಕನಸು ಅನ್ನುವ ಸಂಕಲನದಿಂದ. ಸಾಮಾನ್ಯವಾಗಿ ಈ ಜಾತಿ ಶ್ರೇಣೀಕೃತವಾದ ಭಾರತೀಯ ಸಮಾಜದಲ್ಲಿ, ಅದರಲ್ಲೂ ತೀರಾ ಅಂಚಿನ ಸಮುದಾಯದ, ಹೊಲೆಮಾದಿಗ ಸಮುದಾಯದ, ಅಸ್ಪೃಶ್ಯ ಸಮುದಾಯಗಳಿಂದ ಬರುವ ಬರಹಗಾರರಿಗೆ, ಕವಿಗಳಿಗೆ, ವಿಶೇಷವಾಗಿ ನನ್ನ ಬಾಲ್ಯದಲ್ಲಿ ಒಂದು ಸಾಮಾಜಿಕ ಸಂಸರ್ಗದಿಂದ ಬಹಳ ದೂರವೇ ಉಳಿದು ಮನುಷ್ಯರ ಸ್ಪರ್ಶಕ್ಕೆ ಸಿಗದೇ ಇರುವಂತಹ ಒಂದು ಅಂಚಿನಲ್ಲಿ ಬೆಳೆದ ಹುಡುಗನಾದ ನನಗೆ ಒಂದು ಸಮಾಜದ ಜೊತೆಗೆ ಸಂವಹನಕ್ಕಾಗಿ ಮತ್ತು ನೋವುಗಳ, ಅಸ್ಪೃಶ್ಯತೆಯ, ಜಾತಿಯ ಬಿಡುಗಡೆಗೋಸ್ಕರ ಕಾವ್ಯವನ್ನು ಬರೆದಂಥವನು ನಾನು. ಮೊದಲ ಸಂಕಲನದಲ್ಲಿ ಸಹಜವಾಗಿಯೇ ಈ ಸಮುದಾಯದ, ಅದರಲ್ಲೂ 3ನೇ ತಲೆಮಾರಿನ ದಲಿತ ಸಮುದಾಯದ ಪ್ರತಿನಿಧಿಯಾಗಿ ಕಾವ್ಯವನ್ನು ಆಯ್ಕೆ ಮಾಡಿಕೊಂಡ ನಾನು ನನ್ನ ಹಿಂದಿನ ಸಿದ್ಧಲಿಂಗಯ್ಯ ಮತ್ತು ಅದರ ಹಿಂದಿನ ತಲೆಮಾರುಗಳು ಬರೆದ ಆ ಅನುಭವಗಳೇ ನನ್ನ ಕಾವ್ಯದ ವಸ್ತು ಆಗಿದ್ದರೂ ಕೂಡ, ವಸ್ತು ಒಂದೇ ಆಗಿದ್ದರೂ ಅಭಿವ್ಯಕ್ತಿ, ರೂಪಕ ಮತ್ತು ಇನ್ನಿತರ ಕಾವ್ಯ ಭಾಷೆಯ ದೃಷ್ಟಿಯಿಂದ ಬಹಳ ಪ್ರಜ್ಞಾಪೂರ್ವಕವಾಗಿ ಸಿದ್ಧಲಿಂಗಯ್ಯನವರ ಒಂದು ಪ್ರಭಾವದಿಂದ ಬಿಡಿಸಿಕೊಂಡು, ಯಲ್ಲಹನುಮಂತಯ್ಯನವರ ಪ್ರಭಾವದಿಂದ ಬಿಡಿಸಿಕೊಂಡು, ಆ ಕಾಲದಲ್ಲಿ ಬರಿತಾ ಇರುವಂಥ ನಮ್ಮ ಹಿರಿಯ ವಾರಿಗೆಯ ಕವಿಗಳ ಪ್ರಭಾವವನ್ನು ಬಿಡಿಸಿಕೊಂಡು ಬರೆಯುವ ಒಂದು ಸವಾಲು ನನಗೂ ಕೂಡ ಇತ್ತು. ಹಾಗಾಗಿ ನನ್ನ ಕವಿತೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಕನ್ನಡ ದಲಿತ ಕಾವ್ಯ ಪರಂಪರೆಯ ಹಿರಿಯ ಕವಿಗಳನ್ನು ವಸ್ತುವನ್ನು ಹೊರತುಪಡಿಸಿ ಭಾಷೆ ಮತ್ತು ಅಭಿವ್ಯಕ್ತಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ನಾನು ನನ್ನದೇ ಆದ ಭಾಷೆ ಮತ್ತು ರೂಪಕಗಳನ್ನು ಬಳಸಿಕೊಂಡಿದ್ದೇನೆ ಅನ್ನುವ ಒಂದು ವಿನಮ್ರವಾದ ಹೆಮ್ಮೆ ನನಗೆ ಇದೆ ಅಂತ ಹೇಳ್ಕೊಂಡಿದ್ದೇನೆ. ಅದರ ಆಚೆಗೆ ನನ್ನ 2 ಮತ್ತು 3 ಮತ್ತು 4ನೇ ಸಂಕಲನಗಳಲ್ಲಿ ಸಮಕಾಲೀನ ರಾಜಕೀಯ ಸನ್ನಿವೇಶದಲ್ಲಿ ಮತ್ತು ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ದಲಿತರು ಅನುಭವಿಸುತ್ತಿರುವ ಬೇರೆ ಬೇರೆ ಆಯಾಮದ ನೋವುಗಳನ್ನು ಕೂಡ ನಾನು ಸ್ಪರ್ಶಿಸುವುದಕ್ಕೆ ನನ್ನ ಬೇರೆ ಸಂಕಲನಗಳಲ್ಲಿ ನಾನು ಹುಡುಕಾಟ ನಡೆಸಿದ್ದೇನೆ. ನನ್ನ 4ನೇ ಸಂಕಲನದಲ್ಲಿ ಆಧ್ಯಾತ್ಮದ ಒಂದು ಪರಿವೇಶದ ಹಿನ್ನೆಲೆಯಲ್ಲಿ ಕೂಡ ನಾನು ನನ್ನ ಸಂಕಲನವನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಇದರ ಆಚೆಗೆ ನಾನು ಇವತ್ತು ವಾಚಿಸಿದಂತಹ ಈ 2 ಕವಿತೆಗಳು ಕೂಡ ನನ್ನ ನಂತರ ಇನ್ನೂ 100 ವರ್ಷದ ನಂತರ ಕವಿತೆ ಬರೆಯುವುದರೂ ಕೂಡ ಈ ದೇಶದಲ್ಲಿ ಈ ಪ್ರತಿನಿತ್ಯ ದಲಿತರ ಮೇಲೆ ಜಾತಿಯ ಕಾರಣದಿಂದ ಹಲ್ಲೆಗಳು ನಡೀತಾ ಇರೋದೇ ಆಗಿರೋದ್ರಿಂದ, ಇನ್ನೂ 500 ವರ್ಷ ಆದರೂ ಬಹುಶಃ ನಮ್ಮ ಈ ಜಾತಿಯ ಪಿಡುಗು ನಮ್ಮ ದೇಶದಲ್ಲಿ ಹೋಗೋದೇ ಇಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇರೋದ್ರಿಂದ, ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಇವತ್ತು ಸರ್ಕಾರಿ ನೌಕರಿಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದರೂ ಕೂಡ ಅವರನ್ನು ಮಾನಸಿಕವಾಗಿ ಹಿಂಡುವ, ಅವರ ಹೃದಯ ಮತ್ತು ಮನಸ್ಸುಗಳನ್ನು ಹಿಂಡುವ ಮತ್ತು ಅವರನ್ನು ಮೇನ್ ಸ್ಟ್ರೀಮ್ಗೆ ಯಾವುದೇ ರೀತಿಯಲ್ಲೂ ಬರೋಕ್ಕಾಗದೇ ಇರೋ ರೀತಿ ಮಾನಸಿಕವಾಗಿ ಹಿಂಸೆ ಮಾಡುವಂಥ ಒಂದು ಅಮೂರ್ತವಾದ, ಕಣ್ಣಿಗೆ ಕಾಣದ ಅಥವಾ ಮನಸ್ಸಿಗೆ ಮಾತ್ರ ಗೋಚರವಾಗುವ ಜಾತಿಯ ನಿಂದನೆಯ ಅಥವಾ ಹಿಂಸೆಗಳು ನನ್ನ ಅನುಭವಕ್ಕೆ ಬರ್ತಾ ಇರೋ ಕಾಲಘಟ್ಟದಲ್ಲಿ ನಾನು ನನ್ನ 10-15 ವರ್ಷಗಳ ಹಿಂದೆ ಬರೆದ ಈ 2 ಕವಿತೆಗಳು ಶೋಷಿತ, ಅದು ಅಸ್ಪೃಶ್ಯ ಜನಾಂಗದ ಶೋಷಿತ ಸಮುದಾಯದ ವ್ಯಕ್ತಿಯೊಬ್ಬನ ನೋವುಗಳನ್ನು ನಾನು ರೂಪಕಾತ್ಮಕವಾಗಿ ಈ 2 ಕವಿತೆಗಳಲ್ಲಿ ಕಟ್ಟುವುದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದರ ವಸ್ತುವನ್ನು ವಿವರಿಸುವ ಅಗತ್ಯ ಇಲ್ಲ. ಅದು ಬಹಳ ಸರಳವಾದ ರೂಪಕಗಳು ಮತ್ತು ಸ್ವಭಾವೋಕ್ತಿಗಳಿಂದನೇ ಈ 2 ಕವಿತೆಗಳು ಕಟ್ಟಲ್ಪಟ್ಟಿದ್ದರಿಂದ ಆ 2 ಕವಿತೆಗಳ ವಸ್ತು ನಿಮಗೆ ಬಹಳ ಸರಳವಾಗಿ ಅದು ಕಮ್ಯುನಿಕೇಟ್ ಆಗಿದೆ ಅಂತ ಅಂದ್ಕೊಂಡು ಆ 2 ಕವಿತೆಗಳನ್ನು ನಾನು ವಿಸ್ತಾರವಾಗಿ ವಿವರಿಸುವ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ
ಕಲಬುರಗಿಗೆ ಬರುವುದು ಅಂತಂದರೆ ಯಾವುದೋ ನಮ್ಮ ಸಮುದಾಯದ ತವರು ಮನೆಗೆ ಬಂದ ಒಂದು ಅನುಭವ ಯಾವಾಗಲೂ ಆಗುತ್ತೆ. ಯಾಕೆಂದರೆ ಭಾಳಷ್ಟು ಜನ ಈ ನೊಂದ ಅಥವಾ ದಲಿತ ಸಮುದಾಯದ ನೋವುಗಳಿಗೆ ಅಭಿವ್ಯಕ್ತಿಯನ್ನು ಕೊಡುವ ಒಂದು ಮುಖ್ಯ ಒಂದು ಜಿಲ್ಲೆಯಾಗಿ ಕರ್ನಾಟಕದಲ್ಲಿ ಕಲಬುರಗಿ ಇರೋದರಿಂದ ಮತ್ತು ಆ ಥರದ ನೋವಿಗೆ ಒಳಗಾದ ಸಮುದಾಯದ ಎಲ್ಲ ಬರಹಗಾರರನ್ನು ಮತ್ತೆ ಮತ್ತೆ ತನ್ನ ತೆಕ್ಕೆಗೆ ಕರೆದುಕೊಳ್ಳುವ, ಅವರಿಗೆ ಒಂದು ಅಭಿವ್ಯಕ್ತಿಯ ಒಂದು ವೇದಿಕೆಯನ್ನು ಒದಗಿಸಿಕೊಡುವ ಕೆಲಸವನ್ನು ಯಾವಾಗಲೂ ಮಾಡ್ತಾ ಬಂದಿರುವ ಹಿರಿಯ ಅಣ್ಣನಾಗೇ ಇರುವ ಪೋತೆ ಸರ್ ಅವರಿಗೆ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಈ ಸಾಹಿತ್ಯೋತ್ಸವದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ಮುಂದಿನ ಕವಿಗಳಿಗೆ ಕವಿತೆಯನ್ನು ವಾಚನ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಪ್ರೀತಿಯಿಂದ ಕೇಳಿಸಿಕೊಂಡ ತಮಗೂ ಕೂಡ ಧನ್ಯವಾದಗಳು ಸರ್. ದಯವಿಟ್ಟು ಒಂದು ಕವಿತೆ ವಾಚನ ಮಾಡಿ. ಸಮಯ 55 ನಿಮಿಷದ ಒಳಗಡೆ ಮುಗಿಸ್ಬೇಕಾಗಿರೋದರಿಂದ ಪ್ರತಿಯೊಬ್ಬ ಕವಿಗೆ 3 ನಿಮಿಷದ ಕವಿತಾ ವಾಚನ, 5 ನಿಮಿಷದ ನಿಮ್ಮ ಕವಿತೆಯ ಆಶಯ ಕುರಿತು ಮಾತಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ವಿನಯದೊಂದಿಗೆ ಈಗ ಮುಂದಿನ ಕವಿ ರೇಣುಕಾ ಹೆಳವಾರ್ ಅವರು. ಇದೇ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೇಗಲಮಡಿಯವರು. ಕಲಬುರಗಿಯ ಪ್ರತಿಷ್ಠಿತ ಪಿಲ್ಲು ಇರಾನಿ ಕಾಲೇಜಿನಲ್ಲಿ ಪದವಿಯನ್ನು ಮುಗಿಸಿ ಈಗ ಪೊಲೀಸ್ ಆಗಿ ಇದೇ ವಿಶ್ವವಿದ್ಯಾಲಯದ ಪೊಲೀಸ್ ಠಾಣೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ 2005ರಿಂದ. ಕವಿತೆ, ಕಥೆ ಅವರ ಪ್ರಿಯವಾದಂಥ ಬರಹ. ಈಗಾಗಲೇ ಒಂದು ಕವಿತಾ ಸಂಕಲನ ಬೆಳಕ ಮರೆಯ ಬೆಂಕಿ ಹಾಗೂ ಕಥಾ ಸಂಕಲನ ಕಿಟಕಿಯಂಚಿನ ಮೌನ ಎನ್ನುವಂಥ 2 ಕೃತಿಗಳನ್ನು ಅವರು ಹೊರತಂದಿದ್ದಾರೆ. 2017ರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಡೆದಂಥ ಯುವ ಕವಿ ಸಮ್ಮೇಳನದಲ್ಲಿ ಅವರು ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಬರಹದಲ್ಲಿ ತುಂಬ ನೈಪುಣ್ಯತೆಯನ್ನು ಸಾಧಿಸಿದಂಥ ರೇಣುಕಾ ಹೆಳವಾರ್ ಈಗ ನಮ್ಮ ಮುಂದೆ ತಮ್ಮ ಕವಿತಾ ವಾಚನ ಮಾಡಬೇಕಾಗಿ ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಎಲ್ರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಜನ ಮರಳೋ ಜಾತ್ರೆ ಮರಳೋ. ಕಣ್ಣುಗಳು ಮಾತಾಡಿ TRP ಗಳಿಸಿಕೊಟ್ಟಷ್ಟು ದಲಿತ ಮಹಿಳೆಯರ ಮಾನಭಂಗದ ಸುದ್ದಿ ಸಿಂಗಲ್ ಲೈನ್ ಆಗಲಿಲ್ಲ. ಅದಕ್ಕೆ ಹೇಳೋದು ಜನ ಮರಳು ಜಾತ್ರೆ ಮರಳು ಅಂತ. ರುದ್ರಾಕ್ಷಿ ಮಾರಿ ತುತ್ತಿನ ಚೀಲ ತುಂಬಿಸಲು ಬಂದ ಆದಿವಾಸಿ ಹೆಣ್ಣಿಗೆ ಮೊನಾಲಿಸಾ ನೀ ಐಶ್ವರ್ಯ ರೈ ಅಂತ ಆಕೆ ಬಾಯಿಗೆ ಮೈಕ್ ಹಿಡಿದು ಗಿರಕಿನೇ ಬರದಂಗೆ ಮಾಡಿ ಉಪವಾಸ ಕೆಡವಿ ಹೊಳ್ಳಿ ವಾಪಸ್ ಮನೆ ದಾರಿ ಹಿಡಿವಂಗ ಮಾಡಿದ ನಿಮಗೆ ಎಲ್ರಿಗೂ ಹೇಳಿ ಜನ ಮರಳು ಜಾತ್ರೆ ಮರಳು ಅಂತ. ಹಳ್ಳಿ ಹೈದ ಪೇಟೆಗೆ ಬಂದ, ಗೆದ್ದ, ಜಂಗಲ್ ಜಾಕಿಯೂ ಆದ, ಕೊನೆಗೆ ಸೋತು ಆತ್ಮಹತ್ಯೆಗೆ ಶರಣಾಗಿ ಹೆಣವಾದ. ಇದ್ದಾಗ ಹೌದು ಹುಲಿಯ ಅಂದು ಮಣ್ಣಿಗೆ ಕಳಿಸುವ ನಿಮ್ಮೆಲ್ರಿಗೂ ಗೊತ್ತು ಜನ ಮರಳು ಜಾತ್ರೆ ಮರಳು ಅಂತ. ಅಕ್ಷಿ ರುದ್ರಾಕ್ಷಿ ಬಡವರ ಮಕ್ಕಳ ಕಾಡಿಗೆ ತಂದು ಅವ್ಯಕ್ತ ತಳಮಳ ಸಮ್ಮಿಳಿತ ಮಾಡಿ ಸತ್ತು ಸುಡುಗಾಡು ಸೇರಿಸುವ ಹುನ್ನಾರಕ್ಕೆ ಹೇಳಿ ಜನ ಮರಳು ಜಾತ್ರೆ ಮರಳು ಅಂತ. ಬೆಲೆ ಏರಿಕೆ ಕಾಸಿ ಬೆನ್ನ ಮೇಲೆ ಬೆರೆ ಇಟ್ಟರೂ ರೈತ ಬೆಳೆದ ಬೆಳೆಗೆ ಬೆಲೆ ಸಿಗದೆ ವಿಷ ಕುಡಿದು ಸಾಯುವಾಗ ವಿದ್ಯಾದೇಗುಲದಿ ಶಿಕ್ಷಕರೇ ಭಕ್ಷಕರಾಗಿ ನಿಂತಾಗ ಅರ್ಥವಾಯಿತಾ ಅಂತ ಹೇಳಿದರೂ ನಾ ಹೇಳಿದ್ನಾ ಎನ್ನುವವರಿದ್ದಾಗ ಹೇಳಿ ಜನ ಮರಳು ಜಾತ್ರೆ ಮರಳು ಅಂತ. ನೀಲಿ ಕಂಗಳ ಚೆಲುವೆ ಬಾಲಿವುಡ್ಗೆ ಹೋದಳು. ಡಿ ಬಾಸ್ ಹೊಸ ಸಿನಿಮಾ ತಯಾರಿ, ದೆಹಲಿಯಲ್ಲಿ ಹೊಸ ರಾಜ್ಯ ರಾಜಕಾರಣ, ಗರ್ಲ್ಸ್ ವರ್ಸಸ್ ಬಾಯ್ಸ್ ಹೊಸ ರಿಯಾಲಿಟಿ ಶೋ, ಆಕಾಶದಲ್ಲಿ ಏರ್ ಶೋ ಹಬ್ಬ. ಆಲ್ ರೈಟ್ ಮಂಗಣ್ಣ, ಮುಂದೆ ಹೋಗೋಣ. ಜನ ಮರಳು ಜಾತ್ರೆ ಮರಳು ಅಂತ.
ಊರುಗಳು ಸಾಯುತ್ತಿವೆ, ಊರುಗಳು ಸಾಯುತ್ತಿವೆ, ವೃದ್ಧಾಶ್ರಮ ಬೆಳೆಯುತ್ತಿವೆ, ಜ್ಞಾನ ದೇಗುಲಗಳು ಮುಚ್ಚುತ್ತಿವೆ, ನ್ಯಾಯ ಮರೀಚಿಕೆಯಾಗಿದೆ. ಜೈಲಿಗೆ ಹೋಗಿ ಬಂದವರಿಗೆ ಹೊರಗೆ ಭಾರಿ ಸನ್ಮಾನ, ಜನ ಮರಳು ಜಾತ್ರೆ ಮರಳು ಅಂತ, ಜನ ಮರಳು ಜಾತ್ರೆ ಮರಳು ಅಂತ. ಸಾವುಗಳು ಅಗ್ಗವಾಗಿವೆ, ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿಯಾಗಿದೆ. ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಗಳು, ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಗಳು. ಇಲ್ಲಿ ಎಲ್ಲವೂ ಟ್ರೋಲ್ ಆಗುತ್ತೆ, ಆದರೂ ಇಲ್ಲಿ ಎಲ್ಲವೂ ಜಾಲಿ ಜಾಲಿ, ಆದರೂ ಇಲ್ಲಿ ಎಲ್ಲವೂ ಜಾಲಿ ಜಾಲಿ, ಜೇಬು ಖಾಲಿ ಖಾಲಿ. ಮಬ್ಬು ತಲೆಗಳಿಗೆ ಜನ ಮರಳೋ ಜಾತ್ರೆ ಮರಳೋ, ನಾವು ಮರಳೋ ಇಲ್ಲ ನೀವು ಮರಳೋ ಅಂತ, ನಾವು ಮರಳೋ ಇಲ್ಲ ನೀವು ಮರಳೋ ಅಂತ. ಧನ್ಯವಾದಗಳು. ನಾನು ಕವಿತೆನ ತುಂಬ ವಿಸ್ತಾರ ಮಾಡಿ ಹೋಗೋಕ್ಕಾಗಲ್ಲ. ನನಗೆ ಕೆಲಸದ ಒತ್ತಡದಲ್ಲಿ ತುಂಬ ಅರ್ಜೆಂಟಾಗಿ ಬರೆದ ಕವಿತೆ. ನಾನು ನನ್ನ ಎಲ್ಲ ಕವಿತೆಗಳಲ್ಲಿ ವಾಸ್ತವಗಳಿಗೆ ನಾನು ಆದಷ್ಟು ಮುಖಾಮುಖಿಯಾಗುವಂಥ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಎಲ್ಲ ಕವಿತೆಗಳನ್ನು ಕೇಳಿರೋ ಎಲ್ಲ ಹುಡುಗಿ ಸರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆಲ್ಮೋಸ್ಟ್ ನಾನು ವಾಸ್ತವವಾದಕ್ಕೆ ನಾನು ತುಂಬ ಮುಖಾಮುಖಿ ಆಗ್ತೇನೆ. ಯಾಕಂದರೆ ನೋಡಿ, ಪ್ರಯಾಗ್ರಾಜ್ನಲ್ಲಿ ಏನೆಲ್ಲ ಆಗ್ತಾಯಿದ್ರು ಕೂಡ ಎಲ್ಲರೂ ಫೋಕಸ್ ಯಾರ ಮೇಲಿತ್ತು ಅಂದರೆ ಮೊನಾಲಿಸಾ ಮೇಲಿತ್ತು. ಯಾರೂ ಅಲ್ಲಾಗಿರುವಂಥ ಸಾವು ನೋವುಗಳ ಬಗ್ಗೆ ಹೇಳಿಲ್ಲ, ಮೂಢನಂಬಿಕೆಗಳ ಬಗ್ಗೆ ಹೇಳಿಲ್ಲ, ಯಾರು ಏನು ಹೇಳಬೇಕಾಗಿತ್ತೋ ಅದನ್ನು ಹೇಳಲಿಲ್ಲ. ಬರೀ ನೀಲಿ ಕಂಗಳ ಚೆಲುವೆ ಬಗ್ಗೆನೇ ಇತ್ತು. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಈ ಕಡೆ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ, ಲಕ್ನೋದಲ್ಲಿ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ, ಕಣ್ಣುಗಳು ಕಿತ್ತಿದ್ದಾರೆ, ಕೈಗಳನ್ನು ಮುರಿದಿದ್ದಾರೆ. ಯಾರೂ ಆ ಬಗ್ಗೆ ಹೇಳಲೇ ಇಲ್ಲ. ಯಾರು ಹೇಳಬೇಕಾಗಿತ್ತು? ನಾಲ್ಕನೇ ಅಂಗ ಅದು ಬಾಯಿ ಮುಚ್ಕೊಂಡು ಕೂತಿದೆ, ಗೊತ್ತಿಲ್ಲ ಅವ್ರು ಏನು ಮೌಢ್ಯತೆಯನ್ನು ಬಿತ್ತಾ ಇದ್ದಾರೋ, ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ನಾವುಗಳು ಮಾತ್ರ ಸುಮ್ಮನೆ ಟಿ ವಿ ಹಚ್ಕೊಂಡು ಅದನ್ನು ಸುಮ್ಮನೆ ನೋಡ್ತಾ ಇದ್ದೀವಿ. ಎಲ್ರಿಗೂ ವಾಸ್ತವ ಗೊತ್ತಿದ್ರೂ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಮೊನ್ನೆ ನಮ್ಗೆ ಗೊತ್ತಿದ್ದಂಗೆ, ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೇನೋ ಇಲ್ವೋ ಗೊತ್ತಿಲ್ಲ, ಇದು ಸುದ್ದಿ ಆಗೋದೇ ಇಲ್ಲ ಭಾಳ ಜನರಿಗೆ. 3 ಜನ ಶಿಕ್ಷಕರು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ. ಆ ಮಗು ಸ್ಕೂಲಿಗೆ ಬಂದಿಲ್ಲ. ಹೆಡ್ ಮಾಸ್ಟ್ರು ಮನೆಗೆ ಹೋಗಿದ್ದಾರೆ, ಯಾಕಮ್ಮ ತಾಯಿ ನಿಮ್ಮ ಮಗಳು ಬಂದಿಲ್ಲ ಅಂತ. ಅಭಾಷಣ ಆಗಿದೆ ಸರ್, ಬಂದಿಲ್ಲ ಅಂತ. ಆವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಂಪ್ಲೇಂಟ್ ಮಾಡಿದಾಗ ಗೊತ್ತಾಗುತ್ತೆ ಮೇಷ್ಟ್ರುಗಳೇ ಅತ್ಯಾಚಾರ ಮಾಡಿದ್ದಾರೆ ಅಂತ. ಏನೆಲ್ಲ ಭಯಾನಕವಾದಂಥ ಸುದ್ದಿಗಳು ನಮ್ಮ ಹತ್ರ ಇದ್ದಾವೆ. ಅದನ್ನೆಲ್ಲವೂ ಬಿಟ್ಟು ಗೊತ್ತಿಲ್ಲ ಅವ್ರೇನು ಬಾರಾಭಾನಗಡಿ ಮಾಡ್ಲತ್ತಾರೋ ಏನು ಮಾಡ್ಲತ್ತಾರೋ ಗೊತ್ತಿಲ್ಲ. ನಾವು ಮಾತ್ರ ಸುಮ್ಮನೆ ನೋಡ್ತಾ ಇದ್ದೀವಿ. ಏನೆಲ್ಲ ತಲ್ಲಣಗಳಿದ್ದಾವೆ. ಮಹಿಳೆಯರು ಇದ್ದಾರೆ. ಎಲ್ಲೋ ಕಾಡಿನಲ್ಲಿದ್ದಂಥ ಜಂಗಲ್ ಜಾಕಿ ರಾಜೇಶನ್ನು ಕರ್ಕೊಂಬರ್ತಾರೆ, ಹೀರೋ ಮಾಡ್ತಾರೆ. ಅವನಿಗೆ ಗೊತ್ತಿಲ್ಲ, ಕಾಡಿನಲ್ಲಿ ಆರಾಮಾಗಿದ್ದ, ಕರ್ಕೊಂಬಂದು ಇಲ್ಲಿ ಅವನು ಹಳ್ಳಿ ಜೀವನದಿಂದ ಸಿಟಿ ಜೀವನಕ್ಕೆ ಒಗ್ಕೊಳ್ಳಿಲ್ಲ ಅವನು. ಆಮೇಲೆ ಅಲ್ಲೊಂದು ಅವರು TRPಗೋಸ್ಕರ ಒಂದು ಐಶ್ವರ್ಯನ ಹುಡುಗಿನ ಇದು ಮಾಡ್ತಾರೆ. ಅವ್ರು ತುಂಬ ಟ್ರೋಲ್ ಆಗುತ್ತೆ, ಗೆದಿತಾನೆ. ಅವನಲ್ಲಿ ಹೆಂಡ್ತಿಗೆ ಹೋಗಿ ಕಿರಿಕಿರಿ ಮಾಡ್ತಾನೆ, ಹೊಡಿತಾನೆ. ಅದೆಲ್ಲವೂ ಸುದ್ದಿ ಆಗುತ್ತೆ. ಕೊನೆಗೆ ಅವನು ಆತ್ಮಹತ್ಯೆ ಮಾಡ್ಕೊತಾನೆ. ಹಳ್ಳಿ ಜೀವನಕ್ಕೆ ಒಪ್ಕೊಳ್ಳೋಕ್ಕಾಗಲ್ಲ ಅವನಿಗೆ, ಸಿಟಿ ನೋಡಿದವನಿಗೆ. ಇದು ಕೂಡ ಹಾಗೆ ಆಗುತ್ತೆ. ಈ ನೀಲಿ ಕಂಗಳ ಚಳುವೆ ಸುದ್ದಿನೂ ಅದೇ ಆಗೋದು. ನಾವು ಸುಮ್ಮನೆ ಹೌದು ಅಂತ ನೋಡ್ತಾನೆ ಇರೋದಷ್ಟೇ. ಏನೆಲ್ಲ ಸುದ್ದಿಗಳಿದ್ದಾವೆ ಗೊತ್ತಿಲ್ಲ, ನಮಗೆ ಮರಳು ಮಾಡ್ತಾ ಇದ್ದಾರೆ ಅಷ್ಟೇ. ನನ್ನ ಎಲ್ಲ ಕವಿತೆಗಳು ವಾಸ್ತವದ ಜೊತೆಗೆ ತಾಕಲಾಟಗಳಿದ್ದಾವೆ. ಆಲ್ಮೋಸ್ಟ್ ಅಲ್ಲಿ ಬಂಡಾಯ ಕವಿತೆಗಳಿದ್ದಾವೆ. ಸರಿ ಗೊತ್ತಿದೆ, ಹುಡುಗಿ ಮಾಸ್ತರ್ ಇದ್ದಾರೆ, ಬೆಳಕಮರೆ ಬೆಂಕಿ ಕವನ ಸಂಕಲನದಲ್ಲೂ ಬಂಡಾಯ ಸಾಹಿತ್ಯನೇ ಇದೆ, ಲಿಂಗ ತಾರತಮ್ಯ ಇದೆ. ಆಲ್ಮೋಸ್ಟ್ ಅಲ್ಲಿ ನಾನು ಅದೇ ಕವಿತೆಗಳನ್ನು ಬರೀತೀನಿ. ಈ ಕವಿತೆಗಳನ್ನು ತುಂಬ ವಿಸ್ತಾರವಾಗೋದಕ್ಕೆ ಹೋಗದೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳಿ ಮತ್ತು ನೆಕ್ಸ್ಟ್ ಕವಿಗಳಿಗೆ ಅವಕಾಶವನ್ನು ಕೊಡ್ತೀನಿ. ಧನ್ಯವಾದಗಳು. ಮುಂದಿನ ಕವಿ ತುಮಕೂರು ತಾಲೂಕಿನ ಸತ್ಯಮಂಗಲ ಗ್ರಾಮದ ಡಾಕ್ಟರ್ ಮಹಾದೇವ್ ಅವರು. ಕನ್ನಡದ ಸಮಕಾಲೀನ ಯುವ ಬರಹಗಾರರಲ್ಲಿ ಸೂಕ್ಷ್ಮ ಸಂವೇದಿ ಹಾಗೂ ಜೀವಪರ ಚಿಂತನೆಯ ಕವಿಯಾಗಿ ಕಾವ್ಯ, ವಿಮರ್ಶೆ, ವ್ಯಕ್ತಿಚಿತ್ರ, ಸಂಪಾದಕೀಯ, ಸಂಶೋಧನೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜನೆ ಮಾಡಿದಂಥ ರಾಷ್ಟ್ರೀಯ ಯುವ ಬರಹಗಾರರ ಸಮ್ಮೇಳನದಲ್ಲಿ ಕೇರಳ, ಪಂಜಾಬ್, ಮಹಾರಾಷ್ಟ್ರ, ಅಸ್ಸಾಂ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಅವರು ಭಾಗವಹಿಸಿ ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಕವನ ಸಂಕಲನಗಳು, ವಿಮರ್ಶಾ ಕೃತಿಗಳು, ಸಂಶೋಧನೆ, ವ್ಯಕ್ತಿಚಿತ್ರ ಹೀಗೆ ಅನೇಕ ಪ್ರಕಾರಗಳಲ್ಲಿ ಅವರು ಸಾಹಿತ್ಯವನ್ನು ಬರೆದಿದ್ದು
ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನವೂ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಈಗ ಡಾಕ್ಟರ್ ಸತ್ಯಮಂಗಲ ಮಹಾದೇವ್ ಅವರು ತಮ್ಮ ಕವಿತಾ ವಾಚನ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಹಾಗೂ ಪೋತೆ ಸರ್ ಅವರು ಇಡೀ ಕರ್ನಾಟಕದ ತುಂಬ ಇಂತಹ ಎಲ್ಲ ಬರಹಗಾರರ ಬಳಗವನ್ನು ಒಂದು ಕಡೆ ಸೇರಿಸಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಅವ್ರಿಗೆ ವಂದನೆಗಳನ್ನು ತಿಳಿಸ್ತಾ, ನನ್ನ ಕವನದ ಶೀರ್ಷಿಕೆ ಇಟ್ಟಿಗೆಗಳು. ಅಲೆಮಾರಿಯ ಮಗ ನಾನು, ಮನೆ ಕಟ್ಟಲಿಲ್ಲ ಅಪ್ಪ, ಒಲೆ ಹೂಡಲಿಲ್ಲ ಅವ್ವ ಒಂದೇ ಕಡೆ. ನಾವು ನಾಗರಿಕರಂತೆ ಮನೆ ಕಟ್ಟಿದ್ದೀರಾ ಎಂದು ಕೇಳುತ್ತಾರೆ. ಯಾರೂ ಕಟ್ಟದ ಮನೆಯ ಸಮಾನತೆಯ ಮಹಾಮನೆಯ ಕಟ್ಟಬೇಕು ನಾನು. ದಯವಿಟ್ಟು ತಿಳಿಸಿ ಅಂತಹ ಇಟ್ಟಿಗೆಗಳು ಇರುವ ವಿಳಾಸವನ್ನು. ಬೀಸುವ ಗಾಳಿಯ ಸೆರಗಲ್ಲಿ ಬೆಳೆದವನು ನಾನು, ಗಾಳಿ ಜೋಗುಳುವ ಕೇಳಿ ನಿದ್ರಿಸಿದವನು. ಬೆಂಕಿ, ಬಿರುಗಾಳಿ, ತರೆಗೆಲೆ ಕಸಕಡ್ಡಿ, ಒಡೆದ ಅಪ್ಪನ ಪಾದ, ಹರಿದ ಅಮ್ಮನ ಸೆರಗು, ಇವರೆಲ್ಲ ನನ್ನ ಬಾಲ್ಯದ ಸ್ನೇಹಿತರು. ಇವರಾರೂ ಕೇಳದ ಮಾತು ಈ ನಾಗರಿಕರು ಕೇಳುತ್ತಾರೆ. ಮನೆ ಕಟ್ಟಿದೀಯಾ? ಮನೆ ಕಟ್ಟುವ ಮನಸ್ಸಾಗಿ ಇಟ್ಟಿಗೆ ಕೊಳ್ಳಲು ಹೋದೆ ಬಜಾರಿಗೆ. ಮಾರುಕಟ್ಟೆಯಲ್ಲಿ ಇಟ್ಟಿಗೆಗಳ ಮೈತುಂಬ ರಕ್ತ. ಸಿಮೆಂಟು, ಜಲ್ಲಿ, ಮರಳಿನ ಕತೆ ಏನ ಹೇಳಲಿ, ಬರೀ ಆಕ್ರಂದನ. ಧರ್ಮ, ದೇವರು, ಮತಪಂಥಗಳ ಹೆಸರಿದೆ ಅವುಗಳ ಎದೆಯ ಮೇಲೆ. ಎಡಗೈಲಿ ಎತ್ತಿಕೊಂಡೆ ಆಕ್ರಂದನೆ ಹೆಚ್ಚಾಯಿತು. ಬಲಗೈಲಿ ಎತ್ತಿಕೊಂಡೆ ಮತ್ತಷ್ಟು ರಕ್ತ. ಅನುಭಾವಿಯೊಬ್ಬ ಕೊಟ್ಟ ಚೀವರವಿತ್ತು ನನ್ನ ಬಳಿ. ಇಟ್ಟಿಗೆಗಳಿಗೆ ಒದಿಸಿದೆ. ಸಿಮೆಂಟು, ಮರಳು, ಜಲ್ಲಿ ಕಲ್ಲುಗಳನ್ನೆಲ್ಲ ಪಿಂಡಾಪಾತದಲ್ಲಿ ಹಾಕಿ ಪ್ರಾರ್ಥಿಸಿದೆ. ಭಗವನ್, ಈ ವಸ್ತುಗಳಿಗೆ ಮಾನವರ ಉಸಿರು ತಾಕದಿರಲಿ. ಆಸೆಯ ಬಿರುಗಾಳಿಯಲ್ಲಿ ತೇಲುತ್ತಿದ್ದೇನೆ. ಮನಸ್ಸು ಹೆಣ್ಣಾಗಿ ಬಯಕೆಗಳ ಹೊರುತ್ತಿದೆ. ಮಾಯೆಯ ಹೊದ್ದು ನಗುತ್ತಿದ್ದಾರೆ ಆಧುನಿಕತೆಯ ಮಾಂತ್ರಿಕರು. ಅಲೆಮಾರಿಯೊಬ್ಬನ ಅಂತರಂಗದ ದರ್ಶನ ಯಾರೊಂದಿಗೆ ಹೇಳಿಕೊಳ್ಳಲಿ. ಕನಸುಗಳ ಹೊತ್ತು ತಥಾಗತನಲ್ಲಿ ಬೇಡಿದ್ದೇನೆ. ನನ್ನ ಬಳಿ ಏನೂ ಇಲ್ಲ ಪ್ರಾರ್ಥನೆಯ ಹೊರತು. ಆತ್ಮೀಯರೇ ಮತ್ತು ಕಾವ್ಯಾಸಕ್ತ ಬಂಧುಗಳೇ, ಈಗ ನಾನು ಓದಿದ ಪದ್ಯದ ಎಕ್ಸ್ಪ್ಲನೇಷನ್ ಏನೂ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಆದರೆ ಅಲ್ಲಿ ಅಲೆಮಾರಿ ಹಾಗೂ ಮನುಷ್ಯರ ಉಸಿರು ತಾಕದಿರಲಿ ಅನ್ನುವ ಎರಡು ಪದಗಳನ್ನ ಇಟ್ಕೊಂಡು ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನೀವ್ಯಾರು ಕೂಡ ಹೆಸರನ್ನು ಹೇಳಲಾಗದ ಒಂದು ಸಮುದಾಯದಿಂದ ಬಂದವನು, ಅಥವಾ ನನ್ನ ಸಮುದಾಯವನ್ನು ಬೈಲಿಕ್ಕೆ ಬಳಸ್ತಾರೆ. ಆ ಪದವನ್ನು ಬೈಗುಳದ ಪದವಾಗಿ ನನ್ನ ಸಮುದಾಯವನ್ನು ಯಾವಾಗಲೂ ಬಳಸ್ತಾರೆ. ನಿಮ್ಮ ಕಡೆ ನಮ್ಮವ್ರನ್ನೆಲ್ಲ ಭಜಂತ್ರಿಗಳು ಅಂತ ಏನು ಕರಿತೀರಿ, ಆ ಸಮುದಾಯದಿಂದ ಬಂದವನು. ನನಗೆ ತುಂಬ ಸಂತೋಷ ಹೇಳ್ಕೊಳ್ಳಿಕ್ಕೆ. ಆದರೆ ಯಾಕೆ ಈ ನಮ್ಮ ಅಲೆಮಾರಿ ಸಮುದಾಯದಲ್ಲಿ ಬಹಳ ಮುಖ್ಯವಾಗಿ ನಾನು ಇಲ್ಲಿ ಬರೀಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ದಂದರೆ, ನಾವು ಒಳಗೂ ಇಲ್ಲ ಹೊರಗೂ ಇಲ್ಲ, ಹೊರಗಡೆ ಇದ್ದವರು. ಇವತ್ತು ಸಮಾಜದ ಕಾರಣಕ್ಕಾಗಿ ಒಳಗಡೆ ಬಂದಿದ್ರು ಕೂಡ ಇವತ್ತು ಕೂಡ ಕಣ್ಣಂಚಿನಲ್ಲೇ ನಮ್ಮನ್ನು ಓಡಿಸ್ತಕ್ಕಂಥ ಜನ ತುಂಬ ಇದ್ದಾರೆ. ಜೊತೆಗೆ ಈ ಸಮಾಜ ನಾವು ನೋಡುವಷ್ಟು ಏನು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣಲ್ಲ. ನಾವು ನೋಡುವ ನೋಟ ಒಂದು ಆದರೆ ಬೇಂದ್ರೆ ಹೇಳ್ತಾರೆ, ನೋಡುವ ನೋಟ ಕಣ್ಣಿಗೂ ಕಣ್ಣಾಗಿ ಒಳಗಡೆ ಇರ್ತದೆ ಅಂತ. ಹಾಗಾಗಿ ಮನುಷ್ಯರ ಮನಸ್ಸಿನಲ್ಲಿರ್ತಕ್ಕಂಥ ಭಾವಗಳು ಯಾವಾಗಲೂ ಕೂಡ ಬೇರೆ ಮಾಡ್ತಾನೆ ಇರ್ತದೆ. ಒಂದು ಕಡೆ ಎಡ, ಇನ್ನೊಂದು ಕಡೆ ಬಲ, ಬರೀ ರಾಜಕಾರಣ. ಈ ಎಲ್ಲ ರಾಜಕಾರಣಗಳ ನಡುವೆ ಮನುಷ್ಯ ಬದುಕನ್ನು ಸವಿಸ್ಲಿಕ್ಕೆ ಬೇಕಾಗ್ತಕ್ಕಂಥ ಮನುಷ್ಯತ್ವವೇ ಕಳೆದೋಗಿದೆ. ನಾನು ಅದಕ್ಕೆ ಮನುಷ್ಯರ ಉಸಿರು ತಾಕದಿರಲಿ ಅಂತ ಯಾಕೆ ಹೇಳಿದೆ ಅಂದರೆ, ಈಗ ನನ್ನ ಸಹೋದರಿ ಪದ್ಯ ಓದಿದ್ರು, ವಾಸ್ತವಗಳ ಬಗ್ಗೆ ತೆರೆದಿಟ್ಟರು, ಅಥವಾ ಯಲಪಣ್ಣ ಹೇಳಿದ್ರು. ಈ ಎಲ್ಲ ವಾಸ್ತವಗಳನ್ನು ನೋಡಿದಾಗ ಮನುಷ್ಯರು ಅಂದರೆ ಯಾರು ಅಂತ ಡೆಫಿನೇಷನ್ ನಾವು ಮಾಡ್ಕೋಬೇಕಾಗಿದೆ. ನಾವು ಯಾರು ಮನುಷ್ಯರಲ್ಲ. ಯಾರಲ್ಲಿ ಕರುಣೆ, ಪ್ರೀತಿ, ಅನುಕಂಪ, ದಯೆ, ಮನುಷ್ಯ ಸಹಜವಾದ ಗುಣಗಳಿರುತ್ತೋ ಅವ್ರನ್ನ ಮನುಷ್ಯರು ಅಂತ ಕರಿಬೋದು ಅಷ್ಟೇ. ಯಾರಲ್ಲಿ ಮನುಷ್ಯತ್ವದ ಗುಣಗಳಿಲ್ವೋ ಅವ್ನು ಮನುಷ್ಯ ಅಲ್ಲ.
ನಾವೆಲ್ಲರೂ ಮನುಷ್ಯರು ಅಂತ ನಾವೇನಾದರೂ ಕರ್ಕೊಳ್ಳೋದಾದರೆ ನಮಗೆ ಆದಂಥ ಕೆಲವು ಗುಣಗಳನ್ನು ನಾವು ಪಡ್ಕೊಂಡು ಆಮೇಲೆ ಮನುಷ್ಯರು ಅಂತ ಕರ್ಕೋಬೇಕಾಗತ್ತೆ. ಹಾಗಾಗಿ ಕಾವ್ಯ ಅಂದ್ರೇನು ಅಥವಾ ಕವಿತೆ ಅಂದ್ರೇನು ಅಂದರೆ ಮನುಷ್ಯನಾಗೋದೇ ಕವಿತೆ, ಮಾನವೀಯತೆಯನ್ನು ಬೆಳೆಸೋದೇ ಕವಿತೆ. ಹಾಗಾಗಿ ಕಾವ್ಯಕ್ಕೆ ಮನುಷ್ಯತ್ವವನ್ನು ಕಟ್ಟುವ ಗುಣ ಬಂದರೆ ಕಾವ್ಯ ಬೆಳೀತದೆ. ನಾನು ಕವಿಯಾಗಿ ಒಂದು ಒಳ್ಳೆ ಪದ್ಯ ಓದ್ಬಿಟ್ಟು ನಿಮ್ಮ ಹತ್ರ ಚಪ್ಪಾಳೆ ತಗೊಂಡು ಮತ್ತೆ ಆಚೆ ಹೋಗ್ತಿದ್ದಂಗೆ ನಮ್ಮ ಅವತಾರಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ಅದು ಕಾವ್ಯಕ್ಕೂ ಬೆಲೆ ಇಲ್ಲ, ಕವಿತೆಗೂ ಬೆಲೆ ಇಲ್ಲ. ಹಾಗಾಗಿ ಕೇಳುಗರಿಗಿಂತ ಮುಂಚೆ ಕವಿಯಾದವನು ನಾನು ಬರಿಬೇಕಾದ್ರೆ ಒಂದು ಸಾಲು ಬರಿಬೇಕಾದ್ರೆ ಇದನ್ನು ನಾನು ಅನುಭವಿಸಿದ್ದೀನ ಅಥವಾ ಇದನ್ನು ಸರಿನಾ ಅಂತ ಅಂದ್ಕೊಂಡ್ರೆ ಅದು ಮನುಷ್ಯತ್ವದ ದರ್ಶನ ಆಗುತ್ತೆ. ನಾವೆಲ್ಲರೂ ಕೂಡ ಜಾತಿಯಿಂದ ಅಥವಾ ದೇಶದಿಂದ ಅಥವಾ ಎಡಬಲಗಳಿಂದ ಆಚೆ ಫಸ್ಟ್ ಮನುಷ್ಯರಾಗಬೇಕಾಗಿದೆ. ಮನುಷ್ಯತ್ವದ ಮುಂದೆ ಇನ್ಯಾವುದೂ ಇಲ್ಲ. ನಾವು ಮನುಷ್ಯರಾಗದಲ್ಲೇ ಇದ್ದರೆ ಕವಿಗಳಾಗಲಿಕ್ಕೂ ಸಾಧ್ಯ ಇಲ್ಲ. ಮನುಷ್ಯರಾಗೋದೇ ಕವಿಯ ಅಂತಿಮ ಧ್ಯೇಯ ಅಂತ ನಾನಾದರೂ ಭಾವಿಸಿದ್ದೇನೆ. ಇಲ್ಲಿಗೆ ಕರೆದು ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಕವಿತೆಯನ್ನು ಓದೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೆ ಹಾಗೂ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಮುಂದಿನ ಕವಿ ಡಾಕ್ಟರ್ ಮಲ್ಲಿನಾಥ್ ತಳವಾರ್ ಅವರು. ಮಲ್ಲಿನಾಥ್ ತಳವಾರ್ ಅವರು ಶಹಾಬಾದ್ ಕಲ್ಲು ಅಂತ ಏನು ತುಂಬ ಪ್ರಸಿದ್ಧಿ ಪಡೆದಿದೆ, ಆ ಶಹಾಬಾದ್ ತಾಲೂಕಿನ ರಾವೂರ್ ಎನ್ನುವಂಥ ಪುಟ್ಟ ಗ್ರಾಮದವರು. ಕಲಬುರಗಿಯ NV ಪದವಿ ಮಹಾವಿದ್ಯಾಲಯದಲ್ಲಿ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕವನ ಸಂಕಲನಗಳು, ಸಂಶೋಧನೆ, ವಿಚಾರ ಸಾಹಿತ್ಯ, ವಿಮರ್ಶೆ, ಗಜಲ್, ಹೈಕು ಸೇರಿದಂತೆ ಅನೇಕ ಪ್ರಕಾರಗಳಲ್ಲಿ ಅವರು ತಮ್ಮ ಸಾಹಿತ್ಯದ ಕೃತಿಗಳನ್ನು ನೀಡಿದ್ದಾರೆ. ಶಾಸ್ತ್ರೀಯವಾಗಿ ಗಜಲನ್ನು ಅಧ್ಯಯನ ಮಾಡಿದ್ದಾರೆ. ರತ್ನರಾಯಮಲ್ಲ ಎನ್ನುವುದು ಅವರ ಅಂಕಿತನಾಮ. ಈಗ ನಮ್ಮ ಮುಂದೆ ಡಾಕ್ಟರ್ ಮಲ್ಲಿನಾಥ್ ತಳವಾರ್ ಅವರು ತಮ್ಮ ಕವಿತಾ ವಾಚನ ಮಾಡಲಿದ್ದಾರೆ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ. ಈ 2 ದಿನಗಳ ಅಭೂತಪೂರ್ವ ಸಾಹಿತ್ಯ ಉತ್ಸವವನ್ನು ಆಚರಿಸುತ್ತಿರುವಂತಹ ಗುಲ್ಬರ್ಗ ವಿಶ್ವವಿದ್ಯಾಲಯದ ಎಲ್ಲ ಮಹನೀಯರಿಗೂ, ವಿಶೇಷವಾಗಿ ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ HT ಪೋತಿ ಅವರಿಗೆ ನಾನು ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಈ ಕಾರ್ಯ ಶ್ಲಾಘನೀಯ. ನಾನು ಒಂದು ಗಜಲನ್ನು ವಾಚನ ಮಾಡ್ತೇನೆ. ಮತ್ಲ ಅರ್ಜೆ, ಬೆಳಗಾಗುತ್ತಲೇ ಹೊಸ ಉರುಪಿನೊಂದಿಗೆ ಜೀವನವನ್ನು ಸಾಗಿಸುತ್ತೇನೆ ನಾನು. ಬೆಳಗಾಗುತ್ತಲೇ ಹೊಸ ಉರುಪಿನೊಂದಿಗೆ ಜೀವನವನ್ನು ಸಾಗಿಸುತ್ತೇನೆ ನಾನು. ನೋವುಗಳು ಅಪ್ಪಳಿಸಿದಾಗ ಬದುಕಿನ ಆಶಯವನ್ನೇ ಮರೆಯುತ್ತೇನೆ ನಾನು. ಬೆಳಗಾಗುತ್ತಲೇ ಹೊಸ ಉರುಪಿನೊಂದಿಗೆ ಜೀವನವನ್ನು ಸಾಗಿಸುತ್ತೇನೆ ನಾನು. ನೋವುಗಳು ಅಪ್ಪಳಿಸಿದಾಗ ಬದುಕಿನ ಆಶಯವನ್ನೇ ಮರೆಯುತ್ತೇನೆ ನಾನು. ಅವಕಾಶಗಳೊಂದಿಗೆ ಹೆಜ್ಜೆ ಹಾಕುವ ಜನರೊಂದಿಗೆ ಬಾಳುವುದಾದರೂ ಹೇಗೆ? ಅವಕಾಶಗಳೊಂದಿಗೆ ಹೆಜ್ಜೆ ಹಾಕುವ ಜನರೊಂದಿಗೆ ಬಾಳುವುದಾದರೂ ಹೇಗೆ? ನಮ್ಮವರ ಸಣ್ಣತನವ ಅರಗಿಸಿಕೊಳ್ಳಲಾಗದೆ ಮರೆಯಲು ಮಲಗುತ್ತೇನೆ ನಾನು. ಹಗಲಿರುಳು ಅನುಕೂಲಕ್ಕೊಂದು ಮೌಲ್ಯ ರೂಪ ಪಡೆಯುತ್ತಿದೆ, ಹೇಗೆ ಪಾಲಿಸಲಿ? ಹಗಲಿರುಳು ಅನುಕೂಲಕ್ಕೊಂದು ಮೌಲ್ಯ ರೂಪ ಪಡೆಯುತ್ತಿದೆ, ಹೇಗೆ ಪಾಲಿಸಲಿ? ಹರಿಯುವ ಮೌಲ್ಯಗಳಲ್ಲಿ ಅಸ್ಮಿತೆಯ ಉಳಿಸಿಕೊಳ್ಳಲು ಹೋರಾಡುತ್ತೇನೆ ನಾನು. ಯೋಚಿಸಿದಂತೆ ಯೋಚನೆಗಳು ಉರುಳಾಗಿ ನೆಮ್ಮದಿಯ ಕತ್ತನ್ನು ಇಚ್ಚುಕುತ್ತಿವೆ. ಯೋಚಿಸಿದಂತೆ ಯೋಚನೆಗಳು ಉರುಳಾಗಿ ನೆಮ್ಮದಿಯ ಕತ್ತನ್ನು ಇಚ್ಚುಕುತ್ತಿವೆ. ಮನಸ್ಸು ಆತಂಕಕ್ಕೆ ಈಡಾದಾಗ ಬರಹದ ತಂಗಾಳಿಯಲ್ಲಿ ಸಿಲುಕುತ್ತೇನೆ ನಾನು. ಮಕ್ತ ಅರ್ಜೆ, ಮಲ್ಲಿಗೆಯ ಸುಮವೇ ನನಗೆ ಗುರು, ದಿನವೂ ಸಮಸ್ಯೆಗಳೊಂದಿಗೆ ಕಾದಾಡಲು. ಮಲ್ಲಿಗೆಯ ಸುಮವೇ ನನಗೆ ಗುರು, ದಿನವೂ ಸಮಸ್ಯೆಗಳೊಂದಿಗೆ ಕಾದಾಡಲು. ನಾಳೆಗಾಗಿ ಕನಸಿನ ಗೋಪುರವನ್ನು ನಿರ್ಮಿಸಲು ಛಲದಿಂದ ಎದ್ದೇಳುತ್ತೇನೆ ನಾನು. ನಾಳೆಗಾಗಿ ಕನಸಿನ ಗೋಪುರವನ್ನು ನಿರ್ಮಿಸಲು ಛಲದಿಂದ ಎದ್ದೇಳುತ್ತೇನೆ ನಾನು. ಬೆಳಗಾಗುತ್ತಲೇ ಹೊಸ ಉರುಪಿನೊಂದಿಗೆ ಜೀವನವನ್ನು ಸಾಗಿಸುತ್ತೇನೆ ನಾನು.
ನೋವುಗಳು ಅಪ್ಪಳಿಸಿದಾಗ ಬದುಕಿನ ಆಶಯವನ್ನೇ ಮರೆಯುತ್ತೇನೆ ನಾನು. ಇದು ನನ್ನ ಗಜಲ್. ಐದು ನಿಮಿಷದಲ್ಲಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. मैं ज़िंदगी भर यही गलती करता रहा गालिब, मैं ज़िंदगी भर यही गलती करता रहा गालिब, धूल चेहरे पीती और आईना साफ करता रहा. ಇದು ಉರ್ದು ಅದಬ್ನ ಬಹುಮುಖ್ಯ ಶಾಯರ್, ಜಾಗತಿಕ ಮಟ್ಟದ ಬಹುಮುಖ್ಯ ಶಾಯರ್ ಮಿರ್ಜಾ ಗಾಲಿಬ್ ಅವರ ಒಂದು ಪ್ರಸಿದ್ಧ ಶೇರ್. ಇದು ಮನುಷ್ಯನ ಆತಂಕವನ್ನು, ಮನುಷ್ಯನ ತೊಳಲಾಟವನ್ನು, ಮನುಷ್ಯನ ದ್ವಂದ್ವಗಳನ್ನು ಹೇಳ್ತಾ ಹೋಗುತ್ತೆ. ನನಗೆ ಗೊತ್ತಿಲ್ಲ, ತಿಳಿದೋ ತಿಳಿಯದೆಯೋ ನಾನು ಗಾಲಿಬ್ ಅವರನ್ನು ತುಂಬ ಅನುಸರಿಸ್ತಾ ಬಂದಿದ್ದೀನಿ. ಗೊತ್ತಿದ್ದೋ ಗೊತ್ತಿಲ್ಲದೇನೂ ನಾನು ಗಾಲಿಬ್ ಅವರ ಶೇರ್ಗಳನ್ನು, ಗಾಲಿಬ್ ಅವರ ನಜ್ಮನ್ನು, ಗಾಲಿಬ್ ಅವರ ಡೈರಿಯನ್ನು, ಗಾಲಿಬ್ ಅವರ ಕಾವ್ಯವನ್ನು ನಾನು ಓದ್ತಾ ಬಂದಿದ್ದೀನಿ. ಹಾಗಾಗಿ ಯಾವುದೋ ರೀತಿಯಲ್ಲಿ ನನ್ನ ಮೇಲೆ ಗಾಲಿಬ್ ಅವರ ದಟ್ಟವಾದಂಥ ಪ್ರಭಾವ ನನ್ನ ಗಜಲ್ಗಳ ಮೇಲೆ ಇದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇಲ್ಲಿಯ ಗಜಲ್ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗುವಂಥದ್ದೇ. ಮನುಷ್ಯನ ತೊಳಲಾಟವನ್ನು ನಾನಿಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಗಾಲಿಬ್ ಅವರ ಗಜಲ್ಗಳಲ್ಲಿ, ಗಾಲಿಬ್ ಅವರ ನಜ್ಮಲ್ಲಿ, ಗಾಲಿಬ್ ಅವರ ಬರಹದಲ್ಲಿ ಮನುಷ್ಯನ ತೊಳಲಾಟವನ್ನು ಹೆಚ್ಚಾಗಿ ಅವರು ಬರಿತಾ ಹೋಗ್ತಾರೆ. ಗಜಲ್ ಪ್ರೀತಿ, ಪ್ರೇಮ, ಪ್ರಣಯ ಅಂತಂದ್ರೂ ಕೂಡ ಕಾಲಕ್ರಮೇಣವಾಗಿ ಪ್ರೀತಿಯನ್ನು ದಾಟ್ಕೊಂಡು ಸಮಾಜಮುಖಿಯಾಗಿ ನಿಲ್ತಾ ಬಂತು. ಆದರೆ ಮುಖ್ಯ ಆಶಯ ಏನು ಅಂತಂದರೆ, ವಿಷಯ ಯಾವುದೇ ಇರಲಿ, ಆದರೆ ಹೇಳುವ ರೀತಿ ಇದೆಯಲ್ಲ ಅದು ಹೃದಯಕ್ಕೆ ತಟ್ಟಬೇಕು, ಹೇಳುವ ರೀತಿ ಪ್ರೀತಿಯಿಂದ ಸಾಗಬೇಕು ಅನ್ನುವಂಥದ್ದು ಗಜಲ್ನ ಆಶಯ. ಹಾಗಾಗೇ ವಿಷಯ ವಸ್ತು ಬದಲಾಗ್ತಾ ಆದರೂ ಕೂಡ ಹೇಳೋ ರೀತಿ ಮಾತ್ರ ಪ್ರೀತಿಯಿಂದೇ ಇರಬೇಕು ಅನ್ನುವಂಥದ್ದು ನಾನು ಗಾಲಿಬ್ ಅವರ ಹಲವಾರು ಗಜಲ್ಗಳಿಂದ, ಗಾಲಿಬ್ ಅವರ ಹಲವಾರು ಅಶರಿಂದ ನಾನು ಕಲ್ತ್ಕೊಂಡಿದ್ದೀನಿ. ಅದನ್ನು ನನ್ನ ಗಜಲಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಈ ಗೋಷ್ಠಿಯ ಸರಿಯಾಗಿ 3:30ಕ್ಕೆ ಮುಗಿಸ್ಬೇಕು. ನಾವು ಸುಮಾರು 40 ನಿಮಿಷ ವಿಳಂಬವಾಗಿ ಶುರು ಮಾಡಿದರೂ ಕೂಡ ಸರಿಯಾದ ಸಮಯಕ್ಕೆ ನಾವು ಬಂದಿದ್ದೀವಿ. ಇನ್ನೊಂದು 10 ನಿಮಿಷ ನಮ್ಮ ಸಮಯ ಮುಗಿಸಿ ಮುಂದಿನ ಗೋಷ್ಠಿಯನ್ನು ಈಗಾಗಲೇ ಪ್ರೊಫೆಸರ್ ಹುಡುಗಿ ಮಾಸ್ಟ್ರವರು ನಮ್ಮ ಎದುರಿಗೆ ಕೂತಿದ್ದಾರೆ. ಅವರು ಕೂತಿದ್ದಾರೆ ಅಂದರೆ ನಮಗೊಂದು ರೀತಿ ಭಯ. ಬೆಳಗ್ಗೆ ಉದ್ಘಾಟನೆಯನ್ನು ನಡೆಸುವಾಗ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಗಾಂಧಿಯ ಕುರಿತು ಪ್ರಸ್ತಾಪವನ್ನು ಮಾಡಿದರು. ಸದ್ಯದ ದೇಶದ ಸ್ಥಿತ್ಯಂತರದಲ್ಲಿ ಗಾಂಧಿ ಎಷ್ಟು ಪ್ರಸ್ತುತ ಅನ್ನುವ ಹಿನ್ನೆಲೆಯಲ್ಲಿ ನನ್ನ ಕವಿತೆ ಕೂಡ ಆ ನೆಲೆಯೊಳಗೆ ಇದೆ ಅನ್ನುವಂತಹ ಆಶಯದೊಂದಿಗೆ ನನ್ನ ಕವಿತೆಯನ್ನು ವಾಚನ ಮಾಡ್ತೇನೆ. ಸತ್ಯಾಗ್ರಹದ ನಿಲುವು ದಕ್ಕದೇ ಇದ್ದರೆ, ಸತ್ಯಾಗ್ರಹದ ನಿಲುವು ದಕ್ಕದೇ ಇದ್ದರೆ, ಅಹಿಂಸೆಯ ತಪವೊಂದು ತಾಕದೆ ಹೋಗಿದ್ದರೆ, ಝಂಡಾ ಊಂಚೆ ರಹೆ ಹಮಾರ ಹಾಡಲಾಗುತ್ತಿತ್ತೆ, ಝಂಡಾ ಊಂಚೆ ರಹೆ ಹಮಾರ ಹಾಡಲಾಗುತ್ತಿತ್ತೆ, ಅಷ್ಟು ಸಲೀಸಾಗಿ ಹಾಡಲಾಗುತ್ತಿತ್ತೆ. ಸೂರ್ಯ ಮುಳುಗದ ನಾಡಿನವರ ಬೂಟಿನಿಂದ ಗಾಯಗೊಂಡಿದ್ದು, ದಾಸ್ಯದ ಸಂಕೋಲೆಯಲ್ಲಿ ಬದುಕಿದ್ದು, ನಿಜ ಹೇಳಬೇಕೀಗ ಬದುಕು ದುರ್ಭರವಾಗಿತ್ತು. ಉಪ್ಪಿನ ಸತ್ಯಾಗ್ರಹ ಮಾಡದೇ ಇದ್ದರೆ, ಮಾಡು ಇಲ್ಲವೇ ಮಡಿ ಎಂದು ಪಟ್ಟು ಬಿಟ್ಟಿದ್ದರೆ, ಕತ್ತಲ ಕೂಪವೇ ಗತಿಯಾಗುತ್ತಿತ್ತು. ಸ್ವಾತಂತ್ರ್ಯದ ಬೆಳಕು ಕಣ್ತುಂಬಿಕೊಳ್ಳುತ್ತಿರಲಿಲ್ಲ, ಭವಿತವ್ಯವು ಪರಕೀಯರ ಅಂಗೈಯಲ್ಲಿರುತ್ತಿತ್ತು. ಸಬಕೋ ಸನ್ಮತಿ ದೇ ಭಗವಾನ್ ಭಜನೆಯ ಪ್ರೇಮವೊಂದು ಎದುರಾಗದಿದ್ದರೆ, ರಘುಪತಿ ರಾಘವ ನಿಟ್ಟುಸಿರು ಬಿಟ್ಟಂತೆ ಭರತ ಕಂಡೇ ಬದುಕುವುದೇ ಎಂಬಂತಿತ್ತು. ಕೋಲು ಮಿಂಚಾಗಿರದಿದ್ದರೆ, ಬೋಲೋ ಭಾರತ್ ಮಾತಾ ಕಿ ಜೈ ಇಷ್ಟು ಸರಳವಾಗಿರುತ್ತಿತ್ತೆ. ಕೋಲು ಮಿಂಚಾಗಿರದಿದ್ದರೆ, ಬೋಲೋ ಭಾರತ್ ಮಾತಾ ಕಿ ಜೈ ಇಷ್ಟು ಸರಳವಾಗಿರುತ್ತಿತ್ತೆ.
ಶಾಂತಿ ಸಂದೇಶ ಪಠಣ ಮಾಡದೇ ಇದ್ದರೆ, ಒಂಟಿ ಬತ್ತಿಯ ಹಣತೆಯಂತೆ ಪ್ರಕಾಶವಾಗದಿದ್ದರೆ, ಹೇ ರಾಮ್ ಸಾವನ್ನು ಮೀರಿದ ಮೋಹನ, ಪೋರಬಂದರಿನ ಬದುಕು ಸಾರ್ಥಕವಾಯಿತು. ಮಹಾತ್ಮ ಕಳೆದುಕೊಂಡಿದ್ದೇವೆ ನಾವೀಗ ತತ್ವಗಳನ್ನು, ಮಹಾತ್ಮ ಕಳೆದುಕೊಂಡಿದ್ದೇವೆ ನಾವೀಗ ತತ್ವಗಳನ್ನು. ಶಾಯರಿಯೊಂದು ಟಿವಿಯಲ್ಲಿ ಒಲಿಯುತ್ತಿತ್ತು, ಶಾಯರಿಯೊಂದು ಟಿವಿಯಲ್ಲಿ ಒಲಿಯುತ್ತಿತ್ತು. ಚಾಯ್ ಬೇಚನೆ ವಾಲಾ ಪೂರ ಭಾರತ್. ಪೆಟ್ರೋಲ್ ಬೆಲೆ ಏರಿದೆ, ಡೀಸೆಲ್ ಬೆಲೆ ಏರಿದೆ, ಏರಿದೆ ಹಣದುಬ್ಬರ, ನಡೆದಿದೆ ಜನರ ಹಾಹಾಕಾರ. ಕಹಾ ಸೋಯಾ ಹೈ ಚೌಕಿದಾರ್, ಕಹಾ ಸೋಯಾ ಹೈ ಚೌಕಿದಾರ್. ನಮಸ್ತೆ. ಇಷ್ಟೊತ್ತು ಕವಿ ಕಾವ್ಯ ಸ್ಪಂದನದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಟಿ ಯಲ್ಲಪ್ಪ ಸರ್, ಡಾಕ್ಟರ್ ಸತ್ಯಮಂಗಲ ಮಹಾದೇವ್, ರೇಣುಕಾ ಹೆಳವಾರ್, ಡಾಕ್ಟರ್ ಮಲ್ಲಿನಾಥ್ ತಳವಾರ್ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಸಂಸ್ಥೆಯ ಪರವಾಗಿ, ಪಾಲಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಪ್ರಣಾಮದ ವಂದನೆಗಳನ್ನು ತಿಳಿಸಿ, ಇಷ್ಟೊತ್ತು ಈ ಎಲ್ಲ ಕವಿತೆ ವಾಚನ ಕೇಳಿದಂಥ ಎಲ್ಲ ಸಹೃದಯ ಸಭಿಕರಿಗೂ ವಂದನೆಗಳನ್ನು ತಿಳಿಸಿ ಮುಂದಿನ ಗೋಷ್ಠಿಗೆ ಅನುವು ಮಾಡಿಕೊಡ್ತೇನೆ. ನಮಸ್ತೆ.